ಸೊ ಹಾಯ್ ಗಾಯ್ಸ್, ಇವತ್ತು ನಾವು ಮನೆ ಶಿಫ್ಟ್ ಮಾಡ್ತಿದ್ದೀವಿ. ಸೊ ಬನ್ನಿ, ಮನೆ ಇಲ್ಲೇ ಹತ್ತಿರ ಇದೆ, ಹೋಗೋಣ. ಸೊ ಏನು ದೂರ ಇಲ್ಲ, ಇಲ್ಲೇ ಇದೆ ನಮ್ಮ ಅತ್ತೆ ಮನೆ ಹತ್ರ. ಗುರು ಎಷ್ಟು ಕಿಲೋಮೀಟ್ರ್ ಗುರು ಇದು ಆಗೋದು? ಓಕೆ, ನಾವು ಕೊನೆಗೂ ಇಲ್ಲಿ ಬಂದುಬಿಡ್ತು. ಬಚ್ಚಿಟ್ಕೊಂಡು ಇದು ಮಾಡಬೇಕು ಗಾಯ್ಸ್. ಹಂಗೆ ಕ್ಯಾಮ್ರನ ಹಿಂಗೆ ಇಟ್ಕೊಂಡು ಬರ್ತಿದ್ದೆ ಗಾಯ್ಸ್, ಯಾರಿಗೂ ಗೊತ್ತಾಗಿಲ್ಲ ಸದ್ಯ. ಸೊ ಫಸ್ಟ್ ಬರೋದಿಲ್ಲ ನೋಡಿ, ಬೆಡ್ರೂಮು ಅವರೇ ಕೊಟ್ಬಿಟ್ಟವ್ರೆ. ಎಲ್ಲ ಡ್ರೆಸ್ಸಿಂಗ್ ಟೇಬಲು, ಫೋಟೋ ತೆಕ್ಕೊಳಕ್ಕೆ ಚೆನ್ನಾಗೈತೆ. ಹಂಗೆ ನೋಡಿ ನಮ್ಮ ಅಪ್ಪನ್ನ ಭಾಳ ಶಿಫ್ಟಿಂಗ್ ಬಿಸಿ. ಮತ್ತು ಹಾಲುಕ್ಸೋ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಬರುತ್ತೆ ನಮ್ಮ ಪ್ಲೇಯಿಂಗ್ ರೂಮ್. ಇಲ್ಲಿ ಶೆಲ್ಫು ಚೆನ್ನಾಗಿದೆ ಮತ್ತು ವ್ಯೂವು ಚೆನ್ನಾಗಿದೆ. ಬರೀ ಕಿಟಕಿ ಮಾಡಿಸ್ಬಿಟ್ಟವ್ರೆ. ಸೊ ಇಲ್ಲಿ ನೋಡಿ ನಮ್ಮ ಆಕಾಶ್ ಮಾಮನ. ಸೊ ಆಮೇಲೆ ಬಾತ್ರೂಮು ತೋರ್ಸಂಗಿಲ್ಲ, 2 ಸೆನ್ಸಿಟಿವ್. ಆ್ಯಂಡ್ ಇಲ್ಲಿ ನೋಡಿ ದೇವ್ರ ಕೋಣೆ ಮನೆ, ಮತ್ತು ಇಲ್ಲೆಲ್ಲ ಹಾಲುಕ್ಸೋಕ್ಕೆ ತಯಾರಿ ಮಾಡ್ಕೊತವ್ರೆ. ಸೊ ನೋಡಿ ಚೆನ್ನಾಗಿದೆಯಾ ದೇವ್ರ ಕೋಣೆ ಮನೆ. ಹಾಗೆ ಎಲ್ಲ ಅಲಂಕಾರ ಮಾಡಿಬಿಟ್ರು, ಇಬ್ಬರಿಬ್ರು 3 ಜನ ಸೇರ್ಕೊಬಿಟ್ಟು. ತುಂಬ ಚೆನ್ನಾಗಿತ್ತು ಮನೆ, ಹಳೆ ಮನೆಗಿಂತ. ಸೊ ನೋಡಿ ಇದ್ರ ವ್ಯೂ ಹೊರ್ಗಡೆಯಿಂದ ಹೇಗೆ ಕಾಣ್ತಿದೆ ಅಂತ. ಸೊ ನೆಕ್ಸ್ಟ್ ಕಾರ್ ನೋಡಿ ಎಷ್ಟು ಗಲೀಜಾಗಿದೆ. ಸೊ ನೆಕ್ಸ್ಟ್ ನಾನು ಇವಾಗ ಹೋಗ್ತೀನಿ ಹಾಲು ಉಗ್ಸೋಕ್ಕೆ, ಹಾಲು ತರೋಕ್ಕೆ ಮತ್ತು ಬಿಳೆದೆಲೆ ತರೋಕ್ಕೆ. ಸೊ ಇವಾಗ ಬೇಗ ಹೋಗಬೇಕು ಗಾಯ್ಸ್, ಇಲ್ಲಾಂದರೆ ನನ್ನ ಕತೆ ಗೋವಿಂದ. ಸೊ ಇವಾಗ ಬಂದುಬಿಟ್ಟು ಹೆಂಗೋ ಸೀಕ್ರೆಟಾಗಿ ಮಾಡ್ಕೊಬಿಟ್ಟು ಇವೆರಡನ್ನು ಕಪ್ಸು ಮತ್ತು ಇದನ್ನು ತೊಗೊಂಡೆ. ಸೊ ನೆಕ್ಸ್ಟ್ ನಾನು ಬೇಗ ಹೋಗ್ತಿದ್ದೀನಿ, ಯಾಕಂದರೆ ಆಕಾಶ್ ಮಾಮ ಕಾಯ್ತೈತೆ. ಸೊ ಬೇಗ ಹೋಗ್ಬಿಟ್ಟು ಕೊಡೋಕ್ಕೆ ಹೋಗ್ತಿದ್ದೀನಿ. ಸೊ ಅದಾದಮೇಲೆ ಇಲ್ಲೆಲ್ಲ ವಿಡಿಯೋ ಎಲ್ಲ ತೋರಿಸ್ತಿದ್ದೀನಿ. ಸೊ ಹಾಗೆ ಇದು ಆಟೋಮೆಟಿಕ್ಕಾಗಿ ಆನೇ ಆಗ್ತಿರಲಿಲ್ಲ. ಸೊ ವಿ ಯೂಸ್ ದ ಮ್ಯಾಚ್ ಸ್ಟಿಕ್. ಆ ಮ್ಯಾಚ್ ಸ್ಟಿಕ್ ಯೂಸ್ ಮಾಡಿ ಅಟ್ಲೀಸ್ಟ್ ಒಂದು ಮ್ಯಾಚ್ ಸ್ಟಿಕ್ಕಾರು ಸಿಕ್ತು ಸದ್ಯ ನಮ್ಮ ಪುಣ್ಯಕ್ಕೆ. ಸೊ ಹೆಂಗೋ ಹಾಲು ಕುದಿಯುತ್ತೆ. ಆಗಿನ ಕಾಲದಲ್ಲಿ ಎಷ್ಟು ಶಾಂತಿತ್ತು ಏನೋ ಗೊತ್ತಿಲ್ಲ ಗೈಸ್, ಅಷ್ಟೊತ್ತು ತರ್ಕೊತಾರೆ ನೋಡಿ, ಹೆಂಗೆ ಅಲಂಕಾರ ಮಾಡಿಬಿಟ್ಟವ್ರೆ ಇದಕ್ಕೂ. ಹಾಲು ಕುದಿಯೋದು ನೋಡ್ರಪ್ಪೋ. ಮತ್ತು ನಾನು ಹಂಗೆ ಮುಚ್ಕೊತಿದ್ದೆ ಇದನ್ನು. ಮತ್ತು ಅದಾದಮೇಲೆ ನನ್ನ ಕೈಗೆ ಇದನ್ನು ಕಟ್ತು ನಮ್ಮಮ್ಮ, ಇದ್ರ ಹೆಸ್ರು ಗೊತ್ತಿಲ್ಲ ಗಾಯ್ಸ್. ಸೊ ನೋಡಿ ಹೆಂಗೆ ಕಟ್ತೀರ. ಆಮೇಲೆ ಆಕಾಶ್ ಮಾಮಂಗೂ ಕಟ್ಬಿಡ್ತು. ಎಂಜಾಯ್. ಸೊ ಎಲ್ಲರಿಗೂ ಕಟ್ಕೊಂತ ಕೂತ್ಕೊಂತು ನಮ್ಮಮ್ಮ, ಹಂಗೆ ನಮ್ಮನೂ ಕಟ್ಬಿಡ್ತು. ಅದಾದ್ಮೇಲೆ ಕಾಯಿ ನೋಡಿ ಎಂಥ ಟೆಕ್ನಾಲಜಿ ಹೊಡಿಯೋದು. ಎಷ್ಟು ಕಷ್ಟಪಟ್ವಿ ಅಂದರೆ ಒಂದು ಅರ್ಧ ಗಂಟೆ ಆಯಿತು ಕಾಯಿ ಹೊಡಿಯೋಕ್ಕೆ. ಎಂಥ ಕಾಯಪ್ಪ ಏನೋ. ಸೊ ಕೊನೆಗೂ ಹೊಡೆದೇ ಬಿಡ್ತು ಗಾಯ್ಸ್, ರಸ ಎಲ್ಲನೂ ಬಂದುಬಿಡ್ತು. ಫಸ್ಟ್ನೇ ಕಾಯಂತೂ ಕಷ್ಟಪಟ್ವಿ, ಆದರೆ ಸೆಕೆಂಡ್ನೇ ಕಾಯಂತೂ ಸೈಕಾಗಿ ಬಂತು. ಸೊ ಸೆಕೆಂಡ್ನೇ ಕಾಯಿ ಹಾಗೆ ಹಾಲು ಕುದಿಯೋದಂತೂ ನಾನು ಅವಾಗಲಿಂದ ನೋಡ್ತೀನಿ ಕರೆಕ್ಟಾಗಿ ವೀಡಿಯೋ ತೊಗೋಬೇಕಂತ. ಸೊ ಹಾಗೆ ಸೆಕೆಂಡ್ನೇ ಕಾಯಿ ಆರಾಮಾಗಿ ಬಂತು. ಸೊ ನೋಡಿ ಹೆಂಗೆ ಕುದೀತೈತೆ. ಸೊ ಗಾಯ್ಸ್ ಒಂದೇ ಒಂದು ಕ್ಷಣ ಏನೋ ಅಷ್ಟೇ ಐತೆ ಅನಿಸುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಅದು ಊದಿನ ಕಡ್ಡಿದೆ ಬರ್ತೈತೆ ಗಾಳಿ, ಎಷ್ಟು ಚೆನ್ನಾಗಿ ವ್ಯೂ ಇದೆ. ಸೊ ತಕ್ಷಣ ಬರುತ್ತೆ ಇವಾಗ ಗಾಯ್ಸ್. ಸೊ ಫುಲ್ ಭಯ ಆಗ್ತಿತ್ತು, ಬಂದೇ ಬಿಡ್ತು ಕೊನೆಗೂ. ಸೊ ರೈಟ್ ಸೈಡ್ ಆ ಕಡೆಗೆ ಭಾಳ ಉಗ್ಬಿಡ್ತು. ಸೊ ಒಳ್ಳೆಯದಾಗುತ್ತಂತೆ ಹಂಗಂದರೆ, ನನಗೂ ಗೊತ್ತಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇದು ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಗಾಯ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಕಾರ್ಯಕ್ರಮ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೂ ಕಮೆಂಟಲ್ಲಿ ಈ ಗ್ಯಾಸ್ ಸ್ಟವ್ ಹೇಗಿತ್ತು ಅಂತ ಹೇಳಿ ಗಾಯ್ಸ್. ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ವಿತ್ ಮೈ ಜೋಕ್ಸ್, ವ್ಲಾಗ್ಸ್ ಆ್ಯಂಡ್ all the entertainments for you to always to be. Bye guys.